ತೆಲಂಗಾಣದ ಕಾಂಗ್ರೆಸ್ ಸಿಎಂ ರೇವಂತ್ ರೆಡ್ಡಿ ಹಿಂದೂ ದೇವತೆಗಳ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೆಲಂಗಾಣದಾದ್ಯಂತ ಭುಗಿಲೆದ್ದ ಆಕ್ರೋಶ. ಹಿಂದೂ ದೇವತೆಗಳ ಬಗ್ಗೆ ನಿಂದನೆ ಮಾಡಿದ್ದ ತೆಲಂಗಾಣ ಸಿಎಂ ಹಿಂದೂ ದೇವತೆಗಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದ ರೇವಂತ್ ರೆಡ್ಡಿ, ತೆಲಂಗಾಣದ ಮುಖ್ಯಮಂತ್ರಿ. ತೆಲಂಗಾಣದಾದ್ಯಂತ ಭುಗಿಲೆದ್ದ ಆಕ್ರೋಶ. ಹಿಂದೂ ದೇವತೆಗಳ ಬಗ್ಗೆ ನಿಂದನೆ ಮಾಡಿದ್ದ ತೆಲಂಗಾಣ ಸಿಎಂ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅವರು 3 ಕೋಟಿ ದೇವರಿದ್ದಾರೆ, ಪ್ರತಿಯೊಂದು ಸಂದರ್ಭಕ್ಕೂ ಒಬ್ಬ ದೇವರು ಎಂದು ಅವಮಾನ. ದೇವರ ಬಗ್ಗೆ ಹಗುರವಾಗಿ ಮಾತಾಡಿದ್ದ ಸಿಎಂ ರೇವಂತ್ ರೆಡ್ಡಿ ಹಗುರವಾಗಿ ಮಾತನಾಡ್ತಾರೆ. ಹಿಂದೂಗಳು ಎಷ್ಟು ದೇವರನ್ನ ನಂಬುತ್ತಾರೆ, ಇಷ್ಟು ದೇವರು ಬೇಕಾ ನಿಮಗೆ ಯಾಕದು? ಅವಿವಾಹಿತ ಹನುಮಂತನನ್ನ ದೇವರಾಗಿ ನಂಬುತ್ತಾರೆ. ಅವರವರ ಆಚರಣೆ, ಅವರವರ ವಿಶ್ವಾಸ. ಮದ್ಯಪಾನ ಮಾಡುವವರಿಗೆ ಬೇರೆ ದೇವರು ಇರುತ್ತಾರೆ. ಇವರು ಆ ಥರ ವಿಶ್ಲೇಷಣೆ ಮಾಡೋದು. ದೇವರು ದೇವಾಲಯದಲ್ಲಿ ವಾಸ ಮಾಡಬೇಕು, ನಂಬಿಕೆ ವಿಶ್ವಾಸ ಜನರ ಮನಸ್ಸಲ್ಲಿರಬೇಕು ಅಂತ ಹೇಳಿ ರೇವಂತ್ ರೆಡ್ಡಿ ಅತ್ಯಂತ ವಿವಾದಾತ್ಮಕವಾದ ವಿಚಾರಗಳನ್ನು ಜನಸಾಮಾನ್ಯರ ಮುಂದೆ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅಲ್ರಿ, ನಿಮಗೆ ಆ ತರಹದ ಅಭಿಪ್ರಾಯಗಳಿದ್ರೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಸಾರ್ವಜನಿಕವಾಗಿ ತೆಲಂಗಾಣ ರಾಜ್ಯವನ್ನು ಪ್ರತಿನಿಧಿಸುವಂತಹ ಒಂದು ಮುಖ್ಯಮಂತ್ರಿ, ನಿಮ್ಮ ನಾಲಿಗೆ ತುದಿಗೆ ಕಡ್ತಾ ಬಂದ್ರೆ ನಿಮ್ಮ ಮನೆ ಗೋಡೆಗೋ ಅಥವಾ ದೊಡ್ಡದಾದ ಮರಕ್ಕೋ ಉಚ್ಕೊಳ್ಳಿ. ಅದು ಬಿಟ್ಟು ನಿಮ್ಮ ನಾಲಿಗೆ ಚಪಲಾನ ತೀರಿಸಿಕೊಳ್ಳೋದಕ್ಕೆ ಬಹಿರಂಗವಾಗಿ ಅನೇಕ ಧರ್ಮಗಳು ವಾಸ ಮಾಡುವಂತಹ, ಅನೇಕ ಧರ್ಮೀಯರು ಜೀವಿಸುವಂತಹ ಭಾರತದಲ್ಲಿ ನಿಂತ್ಕೊಂಡು, ಅದರಲ್ಲೂ ತೆಲಂಗಾಣ ಅನ್ನೋ ಪುಟ್ಟು ರಾಜ್ಯದಲ್ಲಿ ನಿಂತ್ಕೊಂಡು ಜನರ ಮುಂದೆ ಮಾತನಾಡ್ತೀರಿ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತೀರಿ. ಒಂದು ಧರ್ಮದ ಆಚಾರ ವಿಚಾರ ನಿಮಗೆ ಯಾಕೆ? ಅವರವರ ನಂಬಿಕೆ. ಈ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ದೇಶ. ಇಲ್ಲಿ ಬೌದ್ಧರಿದ್ದಾರೆ, ಪಾರ್ಸಿಗಳಿದ್ದಾರೆ, ಇಲ್ಲಿ ಜೈನರಿದ್ದಾರೆ, ಧರ್ಮ ಇದ್ದವರು ಇದ್ದಾರೆ, ಧರ್ಮ ಇಲ್ಲದವರು ಇದ್ದಾರೆ, ಇಲ್ಲಿ ನಿರೀಶ್ವರವಾದಿಗಳಿದ್ದಾರೆ. ಹೀಗೆ ಸಾಕಷ್ಟು ಧರ್ಮೀಯರು ಬದುಕ್ತಾ ಇರುವಂತಹ ಭಾರತ. ಅದಕ್ಕೊಂದು ಸಂವಿಧಾನ ಇದೆ, ಅವರಿಗೆ ಅವರದೇ ಆದಂತಹ ಪ್ರತ್ಯೇಕ ಸ್ವಾತಂತ್ರ್ಯಗಳನ್ನು ಕೊಡಲಾಗಿದೆ. ಇದು ನಿಮಗೆ ಯಾಕೆ? ಧರ್ಮದ ಬಗ್ಗೆ ಅಪನಂಬಿಕೆಗಳಿದ್ದರೆ ಪ್ರಶ್ನೆ ಮಾಡಬಹುದು, ಆರೋಗ್ಯಕರವಾದಂತಹ ಪ್ರಶ್ನೆಗಳನ್ನು ನೀವು ಮಾಡಬಹುದು. ದೇವರನ್ನು ವಿಮರ್ಶೆ ಮಾಡುವಂತಹ ಅಧಿಕಾರ ಮತ್ತು ಹಕ್ಕು ಮತ್ತು ಸ್ವಾತಂತ್ರ್ಯ ನಿಮಗಿದೆ. ಆದರೆ ಮತ್ತೊಬ್ಬ ಧರ್ಮೀಯರ ನಂಬಿಕೆಗಳನ್ನು ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ. ನಾನು ದೇವರನ್ನ ವಿಶ್ವಾಸ ಮಾಡೋದಿಲ್ಲ, ನೀವು ಹೇಳ್ಕೋಬಹುದು. ನಾನು ಪೂಜೆ ಮಾಡೋದಿಲ್ಲ, ನೀವು ಹೇಳಿಕೊಳ್ಳಬಹುದು. ನನ್ನ ಹೆಂಡ್ರು ಮಕ್ಕಳು ಕೂಡ ಪೂಜೆ ಮಾಡೋದಿಲ್ಲ, ದೇವರನ್ನ ನಂಬೋದಿಲ್ಲ, ನೀವು ಹೇಳಿಕೊಳ್ಳಬಹುದು ಭಾರತದಲ್ಲಿ. ಆದರೆ ಪೂಜೆ ಮಾಡುವ ಮತ್ತೊಂದು ಕುಟುಂಬವನ್ನು ಪ್ರಶ್ನೆ ಮಾಡುವ ಅಧಿಕಾರ ನಿಮಗಿದೆಯಾ? ಇಲ್ಲ. ಕಾನೂನು ನಿಮಗೆ ಕೊಟ್ಟಿದೆಯಾ? ಇಲ್ಲ. ಆ ಧಾರ್ಮಿಕ ಭಾವನೆಗೆ ನೀವು ಹೇಳುವ ಮಾತುಗಳು ಧಕ್ಕೆಯಾದರೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಕಾನೂನಿನಲ್ಲಿ ಅವಕಾಶ ಇದೆ. ನಿಂದನಾತ್ಮಕ ಹೇಳಿಕೆ ಕೊಡೋದು, ಬಾಯಿ ಚಪ್ಪಲಗಳನ್ನು ಬಹಿರಂಗವಾಗಿ ತೀರಿಸಿಕೊಳ್ಳುವುದು, ಇದು ಒಂದು ತರಹದ ಹಿಂಸಾ ವಿನೋದ. ಇದು ಒಂದು ಧರ್ಮದ ಬಾಂಧವರ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿ ನೀವು ಪೊಲಿಟಿಕಲಿ ಬೇಳೆ ಬೇಯಿಸಿಕೊಳ್ಳುವುದಾದರೆ ಇದು ನಿಜಕ್ಕೂ ಕೂಡ ಸ್ವಾರ್ಥ ರಾಜಕಾರಣದ ಪರಮಾವಧಿ. ರೇವಂತ್ ರೆಡ್ಡಿ ಅವರ ಭಾಷಣದಲ್ಲಿ ಹೇಳ್ತಾರೆ, ಆ ಭಾಷಣ ನಿಮಗೆ ಕೇಳಿಸ್ತೀವಿ. ಆದರೆ 3 ಕೋಟಿ ದೇವರಿದ್ದಾರೆ. ಹಿಂದೂ ಧರ್ಮದಲ್ಲಿ ಅವರವರ ನಂಬಿಕೆಯ ಪ್ರಕಾರ 3 ಕೋಟಿ ದೇವರಿರ್ತಾರೆ ಅಂತ ಹೇಳ್ತಾರೆ. ಪ್ರತಿಯೊಂದು ಸಂದರ್ಭಕ್ಕೂ ಒಬ್ಬ ದೇವರು ಎಂದು ಅವಮಾನ. ದೇವರ ಬಗ್ಗೆ ಹಗುರವಾಗಿ ಮಾತಾಡಿದ್ದ ಸಿಎಂ ರೇವಂತ್ ರೆಡ್ಡಿ, ಹಿಂದೂಗಳು ಎಷ್ಟು ದೇವರನ್ನ ನಂಬುತ್ತಾರೆ, ಎಷ್ಟು ದೇವರು ಬೇಕಾ? ಹಾಗಾದ್ರೆ ರೇವಂತ್ ರೆಡ್ಡಿ ಏನು మాట్లాడిದ್ರು ಒಮ್ಮೆ ಕೇಳಿಸ್ಕೊಳ್ಳಿ. ఎన్ని దేవతలు ఉండు, ఎంతమంది దేవుళ్ళు? 3 కోట్లు ఉండ్రా? ఎందుకున్నాయి? పెళ్లి చేసుకోవడానికి హనుమంతుడు ఉన్నాడు, 2 పెళ్లిళ్ళు చేసుకునేటోనికి ఇంకొక ఆయన దేవుడు ఉన్నాడు, మందు తాగేటోళ్ళకి ఓ దేవుడు ఉన్నాడు, ఎల్లమ్మ పోషమ్మ మైసమ్మ కళ్ళు కొయ్యాలి, కోడి కొయ్యాలి అనేటోళ్ళకు ఉండు, పప్పన్నం తినేటోళ్ళకు కూడా దేవుడు ఉండు. అవునా? అన్ని రకాల దేవుళ్ళు ఉన్నారు. కాంగ్రెస్ పార్టీ కూడా అన్ని రకాల మనస్తత్వాలు ఉండే, అన్ని రకాల మనుషులను కలుపుకొని పోయే పార్టీ కాంగ్రెస్ పార్టీ. దేవుడి మీదనే మనకు ఏకాభిప్రాయం లేదు. ఒక ఆయన వెంకటేశ్వర స్వామికి మొక్తా అంటే, ఒక ఆయన ఆంజనేయ స్వామికి మొక్తా అంటాడు, ఒక ఆయన లేదు లేదు నేను అయ్యప్ప మాలేస్తాను, ఇంకొక ఆయన అంటే లేదు నేను శివమాలేస్తాను, మూడో ఆయన అంటాడు. అవునా? ఇవన్నీ మనం చూస్తున్నాం కదా. దేవుళ్ళ మీదనే మనకు ఏకాభిప్రాయం తీసుకురాలేకపోయినప్పుడు రాజకీయ నాయకుల మీద, జిల్లా అధ్యక్షుల మీద ఏకాభిప్రాయం ఉంటుందని నేను అనుకోను. కాకపోతే మంచి అభిప్రాయం అయితే ఉండాలి. మంచి అభిప్రాయం లేకపోతే ఇక అది మనకు ఉపయోగం ఉండదు. దయచేసి నిన్నటి వరకు మీరు ఎట్లున్నారని నేను అడగదలుచుకోలేదు. ఎన్నో ఏళ్ళ పరిణామ క్రమంలో కొందరు నచ్చుతారు, కొందరు నచ్చరు. ఒకసారి నమస్తే పెడితే పెట్టలేదను, మనం పెడితే వాడు పెట్టి. హిందువులలో ఎన్ని దేవతలు ఉండ్రు? ఎంతమంది దేవుళ్ళు? 3 కోట్లు ఉండ్రా?
ఎందుకున్నాయి? పెళ్లి చేసుకోవడానికి హనుమంతుడు ఉన్నాడు, 2 పెళ్లిళ్ళు చేసుకునేటోనికి ఇంకొక ఆయన దేవుడు ఉన్నాడు, మందు తాగేటోళ్ళకి ఓ దేవుడు ఉన్నాడు, ఎల్లమ్మ, పోషమ్మ, మైసమ్మ, కళ్ళు కొయ్యాలి, కోడి కొయ్యాలి అనేటోళ్ళకు, పప్పన్నం తినేటోళ్ళకు కూడా దేవుడు ఉండు. అవునా? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.